ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಲ್ಲ. ನಿಮಗಾಗಿ ಒಂದು ಮೂವಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಬಗ್ಗೆ ಪೊಲೀಸ್ ಅವರೆಲ್ಲ ಟಿವಿಲಿ, ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ ಎಲ್ಲ ಹೇಳ್ತಾವ್ರೆ. ಈ ತರ ಒಬ್ಬ ಊರಲ್ಲಿ ಸೈಕೋ ಕೊಲೆ ಮಾಡೋನವನೇ, ಸ್ವಲ್ಪ ಎಲ್ಲ ಹುಷಾರಾಗಿ ಇದ್ಕೊಳ್ರಪ್ಪ ಅಂತ ಹೇಳಿ ಊರವ್ರಿಗೆಲ್ಲ ಪೊಲೀಸ್ ಅವರು ಎಚ್ಚರಿಕೆ ನೀಡ್ತಾವ್ರೆ. ಹಂಗೆ ಅಲ್ಲೊಂದು ಪೆಟ್ರೋಲ್ ಬಂಕ್ ತೋರಿಸಿದ್ರು. ಆಕ್ಚುಲಿ ಇವರೇ ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದವ್ರೆ ಈ ಊರಿಗೆ. ಯಾಕೆ ಬಂದವ್ರೆ ಅಂದ್ರೆ ಅಲ್ಲೊಂದು ಮನೆ ತಗೊಂಡಿದ್ದಾರೆ ಅವರು. ಹಂಗೆ ಹೋಯ್ತಾ ಇರ್ತಾರೆ. ಪೊಲೀಸ್ ಅವರು ಅಡ್ಡ ಹಾಕವ್ರೆ. ಏನಕ್ಕೆ ನೀವು ಇಲ್ಲಿ ಬಂದಿದ್ದೀರಾ? ಸರ್, ಇಲ್ಲೊಂದು ಮನೆ ತಗೊಂಡಿದ್ದೀನಿ ಸರ್, ಅದಕ್ಕೋಸ್ಕರ ಬಂದೆ. ಓಕೆ ಸ್ವಲ್ಪ ಹುಷಾರಾಗಿರಪ್ಪ, ಏನಾರು ಇನ್ ಕೇಸ್ ಎಮರ್ಜೆನ್ಸಿ ಆದ್ರೆ ಈ ನಂಬರ್ ಫೋನ್ ಮಾಡಿ ಅಂತೇಳಿ ಅವ್ರ ಕಾರ್ಡ್ ಕೊಡ್ತಾರೆ. ಸರಿ, ಇವರು ಹಂಗೆ ಸೀದಾ ಮನೆ ನೋಡಕ್ ಹೋದ್ರು. ಅಲ್ಲಿ ನೋಡಿದ್ರೆ ಯಾರು ಇಲ್ಲ, ಮನೆ ಎಲ್ಲ ಮನೆಗಳು ಖಾಲಿಯಾಗಿದೆ. ಇವ್ರು ತಗೊಂಡಿರೋ ಮನೆ ಒಳಗಡೆ ಹೋದ್ರು. ಅಲ್ಲಿ ನೋಡಿದ್ರೆ ಒಂದು ಅಜ್ಜಿ ಇದೆ. ಅಜ್ಜಿ ಬಂದು ಕೇಳ್ತಾ ಇದೆ, ಓ ಪಕ್ಕದ ಮನೆಗೆ ಬಂದ್ರ ನೀವು? ಬನ್ರಿ ಕಾಫಿ ಟೀ ಕುಡಿತೀರಾ ಅಂತ ಅಜ್ಜಿ ಕೇಳ್ತಾ ಇದೆ. ನಮ್ಮ ಹೀರೋಯಿನ್, ಅಜ್ಜಿ ಅವ್ರೆ, ಈ ಮನೆನ ನಾವು ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಬಿಟ್ಟು ತಗೊಂಡಿದ್ದೀವಿ. ಏನು ನೀವು ತಗೊಂಡಿದ್ದೀರಾ? ನನ್ ಮನೆನ ನೀವ್ ಹೆಂಗ್ ತಗೊಂತೀರಾ ಅಂತ ಅಜ್ಜಿ ಕೇಳ್ತಾ ಇದೆ. ಆದ್ರೆ ನಮ್ಮ ಹೀರೋ ಅಜ್ಜಿ ಮಾತು ಕೇಳಲ್ಲ, ಸೀದಾ ಪೊಲೀಸ್ ಅವ್ರಿಗೆನೆ ಫೋನ್ ಮಾಡ್ತಾನೆ. ಅಲ್ಲಿ ಮೇಲ್ಗಡೆ ಯಾರೋ ಬರೋ ಸೌಂಡ್ ಆಯ್ತು. ಅಜ್ಜಿ ಹೇಳುತ್ತೆ, ಮಗನೇ ಏನು ಇಲ್ಲ ಕಣೋ, ನೀನೇನು ತಲೆ ಕೆಡಿಸ್ಕೊಂಬೇಡ, ನೀನು ಹೊರಡನೆ ಇರಪ್ಪ ಅಂತ ಅಜ್ಜಿ ಬೇರೆ ಹೇಳ್ತಾ ಇದೆ. ನಮ್ಮ ಹೀರೋಯಿನ್ಗೂ ಅವರು ವಾರ್ನಿಂಗ್ ಕೊಡ್ತಾವ್ರೆ. ನೋಡ್ರಿ, ಇದು ನನ್ ಮನೆ, ತುಂಬಾ ವರ್ಷದಿಂದ ನಾನು ಇಲ್ಲೇ ಇದ್ದೀನಿ, ಪ್ಲೀಸ್ ಹೇಳೋ ಮಾತು ಕೇಳಿ, ನನ್ ಮಗನ್ ಸ್ವಲ್ಪ ಮೈಗೆ ಹುಷಾರಿಲ್ಲ, ಅವನ್ನ ಸಾಕೊಂಡಿದ್ದೀನಿ ಅಂತ ಹೇಳ್ತಾವ್ರೆ. ನೋಡಿದ್ರೆ ಆಚೆ ಕಡೆ ಪೊಲೀಸ್ ಅವರು ಬಂದ್ರು. ಏಯ್ ಬಾ ಆಚೆ, ಇದೇ ಕೆಲಸ ಆಯ್ತು ನಿಂದು ಅಂತ ಅಜ್ಜಿನ ಎಳ್ದಿ ಆಚೆ ಹಾಕ್ತಾರೆ. ನೋಡಿದ್ರೆ ಅಜ್ಜಿ ಒಂಥರ ವಾಮಿಟ್ ಮಾಡ್ತಾ ಇದೆ. ಮೇಲೋಡಿಂದ ಒಬ್ಬ ಬಂದಾಗುರು ಗಡೋರ್ ಗಜ. ಆ ಪೊಲೀಸ್ ಅವರು, ಇಲ್ಲ ಏನ್ ತಲೆ ಕೆಡ್ಸ್ಕೊಂಬೇಡಮ್ಮ, ಈ ಅಜ್ಜಿ ಮಗನೇ ಇವನು. ಆ ಗಡೋರ್ ಗಜನು ಆ ಅಜ್ಜಿನ ಎತ್ಕೊಂಡು ನೀಟಾಗಿ ಕಾರಲ್ಲಿ ಕುಂಡ್ರಿಸ್ಕೊಂಡ. ನಮ್ಮ ಹೀರೋಯಿನ್ ಹತ್ತಕ್ ಹೋಯ್ತಾರೆ. ಇಲ್ಲ ನೀನ್ ಇವಾಗ ತಾನೇ ಮನೆ ಶಿಫ್ಟ್ ಮಾಡಿದ್ಯಾ, ನಾನು ಹೋಗ್ತೀನಿ ಬಿಡೆ ಅಂತೇಳಿ ಅವ್ರ ಫ್ರೆಂಡ್ ಜೊತೆಲಿ ಹೋಗ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಆ ಸೈಕೋನ ಹಂಗೆ ನೋಡ್ತಾ ಅವಳೆ. ಇಷ್ಟು ದಿನ ಆ ಏರಿಯಾ ಖಾಲಿ ಇತ್ತಲ್ಲ, ಇವಾಗ ತುಂಬಾ ಜನ ಬರಕ್ಕೆ ಶುರು ಮಾಡಿದ್ರು. ಈ ಅಜ್ಜಿ ಕಾಟದಿಂದಾನೆ ಯಾರು ಬಂದಿಲ್ವೇನೋ ಅಲ್ಲಿಗೆ. ತಿರ್ಗಾ ಹಂಗೆ ಇಲ್ಲಿ ಕಾರಲ್ಲಿ ತೋರಿಸಿದ್ರು. ಆ ಮಗನ ಹತ್ರ ಅಜ್ಜಿ ಹೇಳ್ತಾ ಇದೆ, ಮಗನೇ ಯಾವುದೇ ಕಾರಣಕ್ಕೂ ನನ್ನ ರೂಮ್ಗೆ ಹೋಗ್ಬೇಡ ಕಣೋ, ಪ್ಲೀಸ್ ಆಯ್ತಾ, ಹುಷಾರಾಗಿ ಇದ್ಕೊಳ್ಳೋ ಮಗನೇ ಅಂತೇಳಿ ಅಜ್ಜಿ ಅಲ್ಲೇ ಪ್ರಾಣನ ಬಿಟ್ಬಿಡುತ್ತೆ. ಇನ್ ಮಗನ್ ಮುಖ ತೋರಿಸ್ತಾರೆ. ಹಂಗೆ ಫೀಲಿಂಗ್ ಅಲ್ಲಿ ನೋಡ್ತಾವನೆ ಗಡೋರ್ ಗಜ. ಆ ಪೊಲೀಸ್ ಬೇರೆ ಏನಾಯ್ತು ಅಂತ ಹಿಂಗ್ ಕೈ ತೋರಿಸ್ತಾರೆ. ಆ ಕೈನ ಹಿಡ್ಕೊಂಡು ಮುರಿದಾಕ್ಬಿಟ್ಟು ಅದೇ ಕೈ ತಗೊಂಡು ಡ್ರೈವರ್ಗೂ ಚುಚ್ಚಿಬಿಡ್ತಾನೆ. ಇನ್ನೇನು ಗಾಡಿ ತಗೊಂಡೋಗಿ ಅಲ್ಲೆಲ್ಲೋ ಗುದ್ದುಬಿಟ್ಟ ಒಂದ್ ಕಡೆ. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಆ ಏರಿಯಾಗೆ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಅಲ್ಲೊಬ್ರು ಬಂದ್ಬಿಟ್ಟು ವಾರ್ನಿಂಗ್ ಕೊಡ್ತಾವ್ರೆ, ಸ್ವಲ್ಪ ಹುಷಾರಾಗಿ ಇದ್ಕೋ ಅಂತ. ನಮ್ಮ ಹೀರೋಯಿನ್ಗೆ ಏನೋ ಒಂಥರ ಇಲ್ಲಿರೋದ್ ನಾವು ಸರಿಲ್ಲ ಅಂತೇಳಿ ಅವ್ರ ಯಜಮಾನ್ ಹತ್ರ ಹೇಳ್ತಾವ್ರೆ. ಇಲ್ಲಪ್ಪ, ಇಲ್ಲಿರೋದ್ ನನಗೆ ಇಷ್ಟ ಇಲ್ಲ, ನಾನು ಹೋಗ್ತೀನಂತ. ಅವನು, ಲೇ ಎಷ್ಟು ಕಷ್ಟ ಬಿದ್ದಿ ಮನೆ ತಗೊಂಡಿದ್ದಿ ಗೊತ್ತಾ, ಹೇಳೋ ಮತ್ ಕೇಳೆ ಅಂತ ಹಿಂದ್ಗಡೆನೆ ಹೋಗ್ತಾರ. ಹಂಗೇನೆ ತಿರ್ಗಾ ಹಂಗೆ ಅಲ್ಲಿ ಸೀನ್ ಕಟ್ಟಾಗಿ ಇಲ್ಲಿ ತೋರ್ಸಿದ್ರು. ಅದೇ ಆ ಗಾಡಿ ಹತ್ರ ನಮ್ಮ ಹೀರೋಯಿನ್ ಫ್ರೆಂಡ್ ಬೇರೆ ಫುಲ್ ಬ್ಲಡ್ ಆಗಿದೆ ಮೈಯೆಲ್ಲ. ಹಂಗೆ ನೋಡ್ತಾ ಅವಳೆ. ಪೊಲೀಸ್ ಬೇರೆ ಔಟ್. ಆ ಕಡೆ ಅದೇ ಆ ಗಡೋರ್ ಗಜ ಅಲ್ಲಿ ಕುತ್ಕೊಂಡು ಏನೋ ಮಾಡ್ತಾವನ ಡೆಡ್ ಬಾಡಿ ಹತ್ರ. ಇವಳು ವಾಕಿ ಟಾಕಿ ತಗೊಂಡು ಪೊಲೀಸರ ಹತ್ರ ಮಾತಾಡ್ತಾವ್ರೆ. ಈ ತರ ನಾವು ಇಲ್ಲಿ ತಗೊಳಕೊಂಡಿದೀವಿ, ಗಾಡಿ ಅಪ್ಸೈಡ್ ಆಗೋಯ್ತು, ಬೇಗ ಬನ್ನಿ ಅಂತ. ಇದು ಆ ಗಡೋರ್ ಗಜನ್ಗೆ ಕೇಳಿಸ್ಬಿಡ್ತು. ಏನಪ್ಪಾ ಸೌಂಡ್ ಅಂತೇಳಿ ಆ ಪೊಲೀಸ್ ಅಪ್ಪಂದು ಮುಖದ ಚರ್ಮ ಕಿತ್ತಿ ಹಂಗೆ ಒಂದ್ ಮಕ್ಕದ ಮೇಲೆ ಹಾಕೊಂಡು ಸೀದಾ ಬರ್ತಾನೆ. ಈ ಕಡೆ ಬಂದ್ ನೋಡಿದ್ರೆ ಪೊಲೀಸ್ ಅಪ್ಪ ಸ್ವಲ್ಪ ಉಸಿರಾಡ್ತಾವನೆ. ತಿರ್ಗಾ ಪೊಲೀಸ್ ಅಪ್ಪನ್ ಒಂದ್ ಡೇಟು. ಈ ಕಡೆ ಹೀರೋಯಿನ್ ಕಡೆ ಬರ್ತಾನೆ. ಹೀರೋಯಿನ್ ಈ ಕಡೆ ಹಿಂಗ್ ಸ್ವಲ್ಪ ಶೇಕ್ ಆಗ್ತಾಳೆ. ತಿರ್ಗಾ ಅವ್ಳು ಹಿಡ್ಕೊಂಡು ಹೊಟ್ಟೆ ಹಂಗೆ ಕೂಯ್ದು ಬಿಡ್ತಾನೆ. ಗುರು ಎಲ್ಲಾ ಪಾರ್ಟ್ಸ್ ಆಚೆ ಬಂದ್ಬಿಡ್ತು. ಹಂಗೆ ನಡ್ಕೊಂಡು ತಿರ್ಗಾ ಆ ಸಿಟಿ ಕಡೆ, ಆ ಮನೆ ಕಡೆನೆ ಹೋಯ್ತವನೆ ಗಡೋರ್ ಗಜ. ಈ ಕಡೆ ಫುಲ್ ಪಾರ್ಟಿ ಎಲ್ಲ ಜೋರಾಗಿ ಹೋಗ್ತಾ ಇದೆ. ನಮ್ಮ ಹೀರೋಯಿನ್ ಬೇರೆ, ಬೇಡ ಕೋಣ ಈ ಮನೆ, ಹೇಳೋ ಮತ್ ಕೇಳೋ, ಫಸ್ಟಿಂದ ಹೋಗೋಣ, ಇಲ್ಲಿ ಏನೋ ಆಗ್ತಾರಂಗಿದೆ ಅಂತ ಎಷ್ಟೋ ಹೇಳ್ತಾವ್ರೆ. ಬಟ್ ಅವನು ಕೇಳೋ ತರ ಇಲ್ಲ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಇಲ್ಲೊಬ್ರನ್ನ ತೋರ್ಸಾರೆ. ಅವರು ಪಾಪ ಏನೋ ಕೆಲಸ ಮಾಡ್ತಾವ್ರೆ. ಒಂದ್ ಫೋನ್ ಬಂತು, ಹಲೋ ಅಂತ ಮಾತಾಡ್ತಾರೆ. ಅವ್ರಿಗೆ ಇನ್ಫಾರ್ಮೇಶನ್ ಬಂತು, ಈ ತರ ಗಡೋರ್ ಗಜ ಅಲ್ಲಿಂದ ಎಸ್ಕೇಪ್ ಆಗವನೆ. ಆಕ್ಚುಲಿ ಸೈಕೋ ಕಿಲ್ಲರೇ ಅವನು. ಅದನ್ನ ಕೇಳಿದ ತಕ್ಷಣ ಅವ್ರಿಗೊಂಥರ ಶೇಪ್ ಕಟ್ಟೆ ಚೇಂಜ್ ಆಯ್ತು. ಯಾಕಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ ಆಮೇಲೆ. ತಿರ್ಗಾ ಹಂಗೆ ಅದೇ ಮನೆ ತೋರ್ಸಿದ್ರು. ನಮ್ಮ ಹೀರೋಯಿನ್ ಇಬ್ರು ಮೇಲ್ಗಡೆ ಹೋಗೋರೆ. ಬಟ್ ಅವ್ರಿಗೇನೋ ಒಂಥರ ಸೌಂಡ್ ಅಲ್ಲಿ ಅಲ್ಲೊಂದು ಬಾಕ್ಸ್ ಇದೆ. ಓಪನ್ ಮಾಡಿ ನೋಡ್ತಾರ ಅದನ್ನ. ಅಲ್ಲಿ 4-5 ಪೇಪರ್ಗಳು ಇದೆ. ಇದೇನಪ್ಪ ಅಂದ್ರೆ ಆ ಮನೆ ಪೇಪರ್. ಹಂಗಂದ್ರೆ ಆ ಅಜ್ಜಿ ಹೇಳಿದಲ್ಲ ನಿಜಾನ? ಅವ್ರದೇನ ಮನೆ ಇದು? ಇವಾಗ ನಮ್ಮ ಹೀರೋಯಿನ್ಗೆ ಅರ್ಥ ಆಗುತ್ತೆ, ಪಾ ಎಷ್ಟು ದೊಡ್ಡ ತಪ್ಪು ಮಾಡ್ದು ಅಂತ. ಅಲ್ಲಿ ಹಿಂದೆ ಯಾರೋ ಓದಂಗಾಯ್ತು. ರೀ ಏನ್ ಮಾಡ್ತಾ ಇರ ಅಂತ ಹಂಗೆ ಕೇಳ್ತಾವಳೆ. ಗಡೋರ್ ಗಜ ಬಂದಿ ಒಬ್ಬನ ಎಳ್ಕೊಂಡು ಹೊಂಟೋಗೋದು. ಹಂಗೆ ಡೋರ್ ಆ ಕಡೆ ಹೆಂಗೈತ್ ನೋಡ್ರಿ ಅವ್ನ ಮುಖ. ಹಂಗೆ ಎಳ್ಕೊಂಡು ಹೋಗಿ ಆ ಡೋರ್ ಬೇರೆ ಓಪನ್ ಆಗಿ ಮುಸ್ತಾ ಇದೆ. ಇನ್ನೇನು ಪಾಚಕ್ ಅಂತ ಒಂದೇ ಏಟು ಆಚ ಕಡೆ ಬಂದು ಬಿದ್ದ. ಒಳ್ಳೆ ಮೋರಿ ನೀರ್ ತರ ಬ್ಲಡ್ ಎಲ್ಲ ಹಂಗೆ ಸುರಿತಾ ಇದೆ. ಇದನ್ನ ಕೇಳ್ಬಿಟ್ಟು ನಮ್ಮ ಹೀರೋಯಿನ್ ಸೀದಾ ಓಡ್ ಬರ್ತಾಳೆ. ನೋಡಿದ್ರೆ ಗಡೋರ್ ಗಜ ಏನೋ ಮಾಡ್ತಾವನೆ. ಏಯ್ ಏನ್ ಮಾಡ್ತಾ ಇದೆಯಾ ಅಂತ ಹಿಂಗ್ ಸೌಂಡ್ ಆಗ್ತಾಳೆ. ಅವ್ನ್ ತಿರುಗ್ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಯಾರು ಇರಲ್ಲ. ಇವಳು ಸೀದಾ ಎದ್ದಿ ಬಿದ್ದಿ ಮೇಲ್ಗಡೆ ಓಡ್ ಬಂದು ಆ ವಾಲ್ಡ್ರೋಪ್ ಒಳಗಡೆ ಬಚ್ಚಿಕೊಂತಾಳೆ. ಅವನು ಹಂಗೆ ನಿಧಾನಕ್ ಬರ್ತಾವನೆ ಮೇಲ್ಗಡೆ. ತಿರ್ಗಾ ಅವ್ನ ಚರ್ಮನ ಕಿತ್ಕೊಂಡ್ಬಂದು ಆ ಕನ್ನಡಿ ಮುಂಗಡೆ ಕುತ್ಕೊಂಡು ಹಂಗೆ ಹಾಕೋತಾನೆ. ಗುರು ಅವನು ಅಲ್ಲಿ ಅವ್ರ ಅಮ್ಮನ್ ಬಟ್ಟೆ ಬೇರೆ ಇರ್ತಲ್ಲ, ಅದ್ ಹಿಡ್ಕೊಂಡು ಪಾಪ ತಪ್ಕೊಂಡು ಅಳ್ತಾವನೆ. ಅಮ್ಮ ಎಲ್ಲಮ್ಮ ಓದೆ ನೀನು ಅಂತ. ಆ ಪೌಡ್ರು ಎಲ್ಲ ತಗೊಂಡು ಮೇಕಪ್ ಮಾಡ್ಕೊಂತಾನೆ. ಆ ಕಡೆ ಏನೋ ಸೌಂಡ್ ಆಯ್ತು. ಯಾರ ಇದು ಅಂತ ಸೀದಾ ಹಂಗೆ ಹೋಗಿ ಕಿಟಕಿ ಓಪನ್ ಮಾಡಿ ನೋಡ್ತಾನೆ. ಅಲ್ಲಿ ತುಂಬಾ ಜನ ಮೀಟಿಂಗ್ ಮಾಡ್ತಾವ್ರೆ. ಈ ಕಡೆ ನಮ್ಮ ಹೀರೋಯಿನ್ ಬೇರೆ ಫುಲ್ ಭಯ ಬಿದ್ದು ನೋಡ್ತಾವಳೆ. ಹಂಗೆ ಕನ್ನಡಿ ಹೊಡೆದಾಕ್ಬಿಟ್ಟು ಸೀದಾ ಹಂಗೆ ಹೋಗ್ತಾನೆ ನಡ್ಕೊಂಡು ಕೆಳಗಡೆಗೆ. ಅಲ್ಲೊಂದು ಗೋಡೆ ಹೊಡೆದಾಕ್ತಾವನೆ.
ನಮ್ ಹೀರೋಯಿನ್ ತುಂಬಾ ಬೈದಲ್ಲಿ ನೋಡ್ತಾವಳೆ ಏನಾಗುತ್ತೋ ಇವಾಗ ಅಂತ. ಈ ಕಡೆ ನಮ್ ಹೀರೋನು ಸ್ವಲ್ಪ ಎದ್ದ, ಆಚ ಕಡೆ ಬೇರೆ ಫುಲ್ ಮಳೆ. ನಮ್ ಹೀರೋ ಹಂಗೆ ನಡ್ಕೊಂಡು ಹೋಯ್ತಾವನೆ. ಹಿಂದ್ಗಡೆ ಒಬ್ಬ ಯಾಕೋ ಹಂಗ್ ಹೋಯ್ತಾ ಇದೀಯಾ, ಬಾರೋ ಇಲ್ಲಿ ಬಾರೋ ಅಂತ ತಿರುಗಿಸ್ತಾರೆ. ನೋಡ್ರೆ ಅವ್ನ ಅರ್ಧ ಮುಖಾನೇ ಇಲ್ಲ. ಈ ಕಡೆ ಇನ್ನೊಬ್ರು ನೋಡ್ಬಿಟ್ಟು ಲಬೋ ಅಂತ ಬಡ್ಕೊಂಡು ಅವರು ಒಂದ್ ಕಡೆ ಓಡ್ತಾರೆ. ಏನಾಯ್ತು ಏನಾಯ್ತು ಆರಾಮಾಗಿರು ಏನಾಯ್ತು ಅಂತ ಕೇಳ್ತಾನ ಅವನು. ಹಂಗೆ ಅವರು ಮಾತಾಡ್ತಾವ್ರೆ. ಪಾಪ ಅವನು ಸುಸ್ತಾಗಿ ಹಂಗೆ ಸತ್ ಹೋಗ್ಬಿಟ್ಟ ಅನ್ಕೋತೀನಿ. ಈ ಕಡೆ ಯಾರು ಬಸ್ಸು ಸ್ಟಾರ್ಟ್ ಮಾಡ್ತಾವ್ರೆ. ಬಸ್ಸು ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಹಂಗೆ ಕೆಳಗಡೆ ಒಂದು ಗನ್ ತಗೊಂಡು ಒಬ್ರು ಬರ್ತಾವ್ರೆ. ನಮ್ ಹೀರೋಯಿನ್ ಬೇರೆ ಮಂಚದ ಕೆಳಗಡೆನೆ ಇದ್ದಾಳೆ. ಢಮಾರ್ ಅಂತ ಒಂದು ಮಿಷಿನ್ ಬಿತ್ತು. ಈ ಕಡೆ ಕೆಳಗಡೆ ಒಬ್ರು ಗನ್ ತಗೊಂಡ್ ಬರ್ತಾವ್ರೆ. ನಮ್ ಹೀರೋಯಿನ್ ಇವರು ಕಾಪಾಡಕೇನೋ ಬಂದ್ ಏಟ್ಗೆ ಅವ್ನ ಅಟ್ಯಾಕ್ ಮಾಡ್ತಾರೆ. ಅವನು ಏನ್ ಸುಮ್ನೆ ಅಲ್ಲ, ಅವನು ಸುತ್ಕೆ ಗಿತ್ಕೆಲ್ಲ ತಗೊಂಡು ಹೊಡಿತಾವನೆ. ಓಡದ ಏಟ್ಗೆ ಅವ್ನ ಕಾಲೇ ಮುರಿದೋಯ್ತು. ಆ ಕಾಲನೇ ಹೆಂಗ್ ಬರ್ತಾನೆ ನೋಡಿದ್ರೆ ಕಿಟಕಿ ಸೇರ್ಸ್ ಹಂಗೆ ಅಪ್ಪನ ಹತ್ರ ಜಗಳ ಆಡ್ತಾವನೆ. ಅಲ್ಲೊಂದು ಗ್ಲಾಸ್ ಪೀಸ್ ಇರುತ್ತಲ್ಲ ಎತ್ತಿ ಅವ್ನ ಹಂಗ್ ಹೊಡೆದೇಟ್ಗೆನೆ ಪಾಪ ಕತ್ತೆ ಕುಯ್ಕೊಂಡ್ಬಿಡುತ್ತೆ ಗುರು ಅವ್ರಿಗೆ. ಹಂಗೆ ಅವರು ಢಮ್ ಅಂತ ಕೆಳಗಡೆ ಬಿದ್ರು. ಅವ್ರ ಹತ್ರ ಕಾರ್ ಕೀ ಇರುತ್ತೆ. ಕಾರ್ ಕೀ ಹಿಂಗ್ ಕೊಡಕ್ ಬರ್ತಾರೆ. ಢಮಾರ್ ಅಂತ ತಿರ್ಗಾ ಒಂದ್ ಎಟ್ ಬಿತ್ತು. ಇನ್ನೇನು ಅಯ್ಯಪ್ಪ ಫುಲ್ಲು ಸತ್ತ. ಈ ಕಡೆ ಒಬ್ರು ಅದೇ ಊರ್ ಕಡೆಗೆ ಒಂದ್ ಲೇಡಿ ಬರ್ತಾವ್ರೆ. ಅದೇ ಅವಾಗ್ಲೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಸೀದಾ ಅಲ್ಲಿಗೆ ಹೋಯ್ತಾರೆ. ಅಲ್ಲಿ ನೋಡಿದ್ರೆ ಡೆಡ್ ಬಾಡಿ ಎಲ್ಲ ಬಿದ್ದೈತೆ. ಆ ಮುಖದಲ್ಲಿ ಚರ್ಮ ಇಲ್ಲ. ಅದು ನೋಡ್ಬಿಟ್ಟು ನನಗೇನು ಭಯ ಇಲ್ಲ ಕಣ ಲೇ, ನನಗೇನು ಭಯ ಇಲ್ಲ, ಬರ್ತೀನಿ ನಿನ್ನ ಹತ್ರ ಅಂತೇಳಿ ಇವರು ಕಾರ್ ತಗೊಂಡು ಸೀದಾ ಹಂಗೆ ಹೋಯ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಎಲ್ಲ ಸದ್ದು ಸ್ವಲ್ಪ ಕಡಿಮೆ ಆದ್ಮೇಲೆ ಸೀದಾ ಹಂಗೆ ಆಚೆ ಬರ್ತಾರೆ. ಅವನು ಹಂಗೆ ಹಂಗೆ ಮಾಡಿ ನಮ್ಮ ಹೀರೋಯಿನ್ ನೋಡ್ಬಿಟ್ಟ ಆ ಮಿಷಿನ್ ಆನ್ ಮಾಡ್ಕೊಂಡು ಹಂಗೆ ಬರ್ತಾವನೆ ಗುರು. ಅಲ್ಲೊಂದು ಕಿಟಕಿ ಇದೆ. ಕಿಟಕಿ ಹತ್ರ ಹಿಂಗ್ ಹೋಗೋಣ ಅಂತ ಹೋಯ್ತಾರೆ. ಢಮಾರ್ ಅಂತ ಮಿಷಿನ್ ಬಂತು. ತಿರ್ಗಾ ಎಲ್ಲ ಕಡೆ ಆಟ ಆಡ್ಸಾನ ಅವನು. ಅವ್ರನ್ನ ಬಿಡ್ತಾನೆ ಇಲ್ಲ. ಮರಾನೇ ಕಟ್ ಮಾಡ್ಕೊಂಡು ಹಂಗೆ ಬರ್ತಾನೆ. ಅಲ್ಲೊಂದು ಕಿಟಕಿ ಇದೆ. ಆಚ ಕಡೆ ಒಬ್ಬ ಹುಡುಗ ಇದ್ದ. ಅವನು ಇಲ್ಲಿ ನೋಡು ಅಲ್ಲೇನ್ ಮಾಡ್ತಾ ಇದೆಯಾ, ಬಾಯ್ ಕಡೆ ಅಂತ ಹೆಂಗೋ ಹಂಗೆ ಮಾಡಿ ಹೀರೋಯಿನ್ ಕರ್ಕೊಂಡು ಈ ತರ ಬರ್ತಾನೆ ರೋಡಲ್ಲಿ. ಹಂಗೆ ಮಾಡಿ ಸೀದಾ ಬಸ್ ಹತ್ರ ಬಂದ್ರು. ಆ ಡ್ರೈವರ್ ಬೇರೆ ಹಂಗೆ ನೀಟಾಗಿ ಮಲ್ಕೊಂಡಾನೆ. ಕೀ ತಗೊಳ್ಳೋ ಸ್ಟಾರ್ಟ್ ಮಾಡು ಅಂತೇಳಿ ಬಸ್ ನ ಹೆಂಗೋ ಸ್ಟಾರ್ಟ್ ಮಾಡಿದ್ರು. ಹಂಗೆ ಬಸ್ ಮೂವ್ ಆಗ್ತಾ ಇದೆ. ಇಲ್ಲಿ ನಮ್ ಸೈಕೋ ಬೇರೆ ನಿಂತ್ಕೊಂಡು ಹಂಗೆ ಅಲ್ಲಿ ನೋಡ್ತಾ ಅವನೆ. ಢಮಾರ್ ಅಂತ ಒಂದ್ ಸೌಂಡ್ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ ಬಸ್ ತಿರ್ಗಾ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ. ಏನಾಯ್ತು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಡ್ರೈವರ್ ಅಪ್ಪನು ಹೋಗಿ ಅಲ್ಲಿ ಚೆಕ್ ಮಾಡ್ತಾನೆ. ಢಮಾರ್ ಅಂತ ಬಂದು ಬಿತ್ತು ಅವನ್ ತಲೆ. ಇದನ್ನ ನೋಡ್ಬಿಟ್ಟು ಎಲ್ಲ ಇನ್ನು ಭಯ ಬಿದ್ಬಿಡ್ತಾರೆ. ನಮ್ ಸೈಕೋ ಹಂಗೆ ಬಸ್ ಒಳಗಡೆ ಎಂಟ್ರಿ ಕೊಟ್ಟ. ಒಬ್ಬೊಬ್ಬರಿಗೂ ಅಷ್ಟು ಭಯ ಏನ್ ಮಾಡ್ತಾನೋ ಅಂತ. ಇಲ್ಲೆಲ್ಲ ಆರಾಮಾಗಿ ಪಾರ್ಟಿ ಮಾಡ್ತಾವ್ರೆ. ಇವ್ನ ಯಾರೋ ಕಾಮಿಡಿ ಮ್ಯಾನು ಅಂತೇಳಿ ಎಲ್ಲರೂ ಫೋನ್ ತಗೊಂತಾರೆ. ಸಕ್ಕದಾಗಿದ್ಯಪ್ಪ ಅದು ಅಂತ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿಲ್ಲ ಮ್ಯಾಟ್ರ್ ಇದು. ಅವ್ರ ಬಗ್ಗೆ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಅವನು ಮಿಸಿನು ಸ್ಟಾರ್ಟ್ ಮಾಡ್ದ, ಅದು ಲೈವ್ ಓಡ್ತಾ ಇದೆ. ಒಬ್ಬನ್ಗೆ ಹಾಕ್ಬಿಟ್ಟು ಹಂಗೆ ಹೊಟ್ಟೆ ಹೊಡೆದ್ರೆ ಕಿವುಚ್ ಬಿಡ್ತಾನೆ. ಆ ಬಸ್ಸೇ ಒಂಥರ ಫುಲ್ ರೆಡ್ ಕಲರ್ ಮಾಡ್ಬಿಟ್ಟ. ಹಂಗಾರೆ ಅರ್ಥ ಮಾಡ್ಕೊಳ್ಳಿ ಏನಾಯ್ತು ಬಸ್ ಓಡೆ ಅನ್ಬಿಟ್ಟು ಇಕ್ಕ ಮುಖ ಎಲ್ಲಾರನ್ನ ಕತ್ತರಿಸಿ ಬಿಸಾಕ್ತಾನೆ. ಹೆಂಗೋಲ್ ಮೇಲ್ಗಡೆ ಟಾಪ್ ಅಲ್ಲಿ ಜಾಗ ಇದೆ. ನಮ್ ಹೀರೋಯಿನ್ ಹಂಗೆ ಮಾಡಿದ್ರಲ್ಲಿ ಎಸ್ಕೇಪ್ ಆಗಕ್ ನೋಡ್ತಾಳೆ. ಬಟ್ ಅವ್ನ್ ಬಂದ್ಬಿಟ್ಟ ಆ ಡೋರ್ ಹಂಗೆ ಓಪನ್ ಮಾಡ್ತಾನೆ. ಅಲ್ಲೊಂದ್ ಚಿಕ್ಕ ಚಾಕಿರುತ್ತೆ ಎತ್ತಿ ಅದ್ರಲ್ಲಿ ಚುಚ್ತಾಳೆ ಅವ್ನ ಕೈಗೆ. ಅವನು ಟಕ್ಕಂತ ಚಾಕುನ ನೋಡ್ಬಿಟ್ಟು ಹಂಗೆ ಬಸ್ ಮೇಲ್ಗಡೆ ಅವ್ರು ಎಸ್ಕೇಪ್ ಆಗೋದನ್ನ ನೋಡ್ಬಿಟ್ಟು ಆಚೆ ಬರ್ತಾನೆ ಗುರು. ಇವರೆಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಸೇಫ್ ಆದ್ರು. ಹಂಗೆ ಬಂದ್ರು ನಮ್ ಇನ್ನೊಬ್ರು. ಅವ್ರು ಒಂಥರ ಹೀರೋಯಿನ್ ತರಾನೆ. ಯಾಕಂದ್ರೆ ಅವ್ನ ಕೈಯಲ್ಲಿ ತಗೊಳಕೊಂಡಿವ್ರು 5 ಜನ ತಗೊಳಕೊಂಡು ಸತ್ತೋಗಿರ್ತಾರೆ. ಅದೇ ಸ್ಟಾರ್ಟಿಂಗ್ ಸೀನ್ ಎಲ್ಲ ಇಳಿದ್ರಲ್ಲ ಪೊಲೀಸ್ ಅವರು, ಅದರಲ್ಲಿ ಮಿಸ್ ಆದವ್ರೆ ಇವ್ರೊಬ್ರು. ಹಂಗೆ ಅವ್ರ ಮುಂದೆ ಧೈರ್ಯವಾಗಿ ಹೋಗ್ತಾರೆ. ಲೇ ಎಲ್ಲಿದ್ಯಾ ಬಾರಲೇ, ನೀನ್ ನೋಡಿ ನಾನು ಸ್ವಲ್ಪನೂ ಭಯ ಬಿಡಲ್ಲ ಕಣ ಆಯ್ತಾ ಅಂತ ಅವನು ಮುಂದೆನೆ ನಿಂತ್ಕೊಂಡು ಹೇಳ್ತಾವ್ರೆ. ನನ್ನ ಗ್ಯಾಪ್ಕ ಇದೆಯಾ ಒಂದಿನ ನಿನ್ ಕೈಯಲ್ಲಿ ನಾನು ಸತ್ತೆ ಕಣ ಅಲ್ಲ ಅಂತ ಮಾತಾಡ್ಬೇಕಾರೆ ಹಂಗೆ ಎದ್ದು ಬರ್ತಾನ ಅವನು. ಅವ್ನ ಮೈಯೆಲ್ಲ ಫುಲ್ ಬ್ಲಡ್. ಇನ್ನ ಇಬ್ರವ್ರಲ್ಲ ಅವ್ರ ಸೌಂಡ್ ಕೇಳಿಸ್ತು. ಅವ್ರನ್ನ ಕೊಲೆ ಮಾಡಕ್ಕೆ ಅಂತ ಹೋಯ್ತಾನೆ. ಢಮಾರ್ ಅಂತ ಅವರು ಶೂಟ್ ಮಾಡಿದ್ರು. ಲೇ ನನ್ನ ಎಸ್ಕೇಪ್ ಆಗಕ್ಕಾಗಲ್ಲ ಕಣ ಆಯ್ತಾ. ಅವಾಗೇನೋ ಎಸ್ಕೇಪ್ ಆದೆ, ನಿನ್ನ ಹತ್ರದಿಂದ ನಾನು ಎಸ್ಕೇಪ್ ಆದೆ, ನನ್ನ ಹತ್ರದಿಂದ ನೀನು ಎಸ್ಕೇಪ್ ಆಗಕ್ಕಾಗಲ್ಲ ರಜಾ ಅಂತೇಳಿ ಢಮ ಅಂತ ಶೂಟ್ ಮಾಡ್ತಾವ್ರೆ. ಅವನಲ್ಲಿ ಒಂದ್ ಸಂಧಿ ಒಡೆ ಹೊಂಟೋದ. ಇವರು ಎಲ್ಲೋದವನಂತ ಹಂಗೆ ನೋಡ್ತಾವ್ರೆ. ಭೂಮ್ ಅಂತ ಮಿಷಿನ್ ಆನ್ ಮಾಡ್ಕೊಂಡು ಬಂದ್ಬಿಡದ. ಬಟ್ ಇವರು ಪಾಪ ಅವನ್ನ ಹಿಡಿಯಕ್ಕಾಗಲ್ಲ. ಇವ್ರ ಗಟ್ಟಕ್ಕೂ ಅವ್ರ ಗಟ್ಟಕ್ಕೂ ನೋಡಿ ಹೆಂಗೈತೆ ಅನ್ಬಿಟ್ಟು ಹಂಗೆ ಹೊಟ್ಟೆಗೆ ಹಾಕ್ಬಿಟ್ಟು ಎತ್ತಿ ನಿಲ್ಲಿಸ್ಬಿಡ್ತಾನೆ ಮೇಲ್ಗಡೆ. ಹಂಗೇನೆ ಇವರು ಕಾರ್ ಸ್ಟಾರ್ಟ್ ಮಾಡಿದ್ರು. ಹಂಗೆ ರಿವರ್ಸ್ ಅಲ್ಲಿ ತಗೊಂಡೋಗಿ ಡಮಾರ್ ಅಂತ ಗುದ್ದಕ್ ಹೋಯ್ತಾರೆ. ಅವನು ಮಿಷಿನ್ ಹಿಂಗ್ ತಿರ್ಸಾನೆ. ಆ ಮಿಷಿನ್ ಎತ್ತಿ ಬಿಸಾಕ್ತಾನೆ ನೋಡಿ. ಕರೆಕ್ಟ್ ಆಗಿ ಅವ್ರ ಗ್ಲಾಸ್ ಮೇಲೆ ಬಿದ್ಬಿಡುತ್ತೆ. ಅವರು ತಗೊಂಡೋಗಿ ಒಂದ್ ಮನೇಲಿ ಗುದ್ಬಿಟ್ರು. ಆ ಅಜ್ಜಿನ ಪಾಪ ಅಲ್ಲಿ ಸತ್ತು ಬಿದ್ದೈತೆ. ಇವ್ರಿಗೂ ಫುಲ್ ಏಟ್ ಆಗೈತೆ. ನೀನಾರು ಓಡೋಗೋ, ನೀನಾರು ಹೋಗ್ಬಿಡು ಅಂತ ಆ ಹುಡುಗನ್ ನಂಗೆ ಕಳ್ಸಾರ ಆಚ ಕಡೆ. ಈ ನಮ್ ಸೈಕೋ ಮಿಷಿನ್ ತಗೊಂಡು ಸೀದಾ ಹೊರಡೆ ಬಂದ. ನಮ್ ಹೀರೋಯಿನ್ ಹೇಳ್ತಾವ್ರೆ, ತಪ್ಪಾಯ್ತಪ್ಪ ನಂಗೆ ಕ್ಷಮಿಸ್ಬಿಡು, ಆಕ್ಚುಲಿ ಆ ಮನೆ ಅವ್ರದೇನೆ, ನಾವೇ ಮಾಡಿ ತಪ್ಪು ಅಂತ ಕ್ಷಮೆ ಕೇಳ್ತಾವ್ರೆ. ಬಟ್ ಅವರು ಕೇಳ್ತಾ ಇಲ್ಲ. ಈ ಕಡೆ ಇನ್ನೊಬ್ಬ ಹುಡುಗ ಇದ್ನಲ್ಲ, ಹೋಗ್ ಒಂದು ಗನ್ ತಗೊಂಡ್ ಬರ್ತಾನೆ. ಹ್ಯಾಂಡ್ ಶಾಪ್ ಅಂತಾನೆ. ಅವ್ನು ನೋಡಿ ಸ್ವಲ್ಪ ಭಯ ಬೀಳ್ತಾನೆ ಸೈಕೋ. ಯಾಕಂದ್ರೆ ಅವ್ನ ಕೈಯಲ್ಲಿ ಗನ್ ಇದೆಯಲ್ಲ, ಶೂಟ್ ಮಾಡಿ ನೋಡ್ತಾನೆ. ಬಟ್ ಅದ್ರಲ್ಲಿ ಬುಲೆಟ್ ಇಲ್ಲ. ಇನ್ನೇನೋ ಅವ್ನು ಓಡಿಸ್ಕೊಂಡು ಹಂಗೆ ಹೋಯ್ತಾನೆ ಗುರು. ಅವನು ಗನ್ ಬಿಟ್ಬಿಡ್ತಾನೆ. ರೋಡಲ್ಲಿ ಬಿದ್ದ ಅಂತ ಅನ್ಕೊಬೇಕು. ನೋಡಿದ್ರೆ ಢಮಾರ್ ಅಂತ ಒಂದ್ ಬುಲೆಟ್ ಬಂತು. ಏನಪ್ಪಾ ಅಂದ್ರೆ ಆ ಅಜ್ಜಿ ಇನ್ನ ಸತ್ತೇ ಇಲ್ಲ. ಅಲ್ಲಿಂದಾನೆ ಶೂಟ್ ಮಾಡ್ತಾರೆ. ಅವನು ಎದ್ದಿ ಬಿದ್ದಿ ಓಡಾಕ್ತಾನೆ ಒಳಗಡೆ. ತಗೋ ಈ ಗನ್ ತಗೋ, ಇನ್ಮೇಲೆ ನನ್ನ ಕೈಲಿ ತೊಗೊಳಕ್ಕಾಗಲ್ಲ, ನೀನೇ ಅದನ್ನ ಸಾಯಿಸ್ಬೇಕು ಅಂತೇಳಿ ಆ ಅಜ್ಜಿ ಗನ್ ಕೊಟ್ಕೊಂಡು ಹೋಗುತ್ತೆ. ಇವನು ಗನ್ ತಗೊಂಡು ಸೀದಾ ಹಂಗೆ ಬರ್ತಾನೆ ಒಳಗಡೆ. ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾವನೆ. ಅಲ್ಲಿ ನೋಡಿದ್ರೆ ಆ ಮೋಟ್ರು ಸೌಂಡ್ ಮಾತ್ರ ಇದೆ. ಎಲ್ಲಪ್ಪ ಹೋದಂತ ಹುಡುಕ್ತಾ ಇದ್ರೆ ಭೂಮ್ ಅಂತ ಈ ತರ ಬರ್ತಾನೆ. ಬಂದಂಗೆ ನೀರ್ ಓಡ ಅದುಮ್ತಾವನೆ. ಹುಡುಗ ಹೆಂಗೋ ಹಂಗೆ ಮಾಡಿ ಆಚೆ ಬರಕ್ ಟ್ರೈ ಮಾಡ್ತಾವನೆ. ಆಚೆನೂ ಬಂದ. ತಿರ್ಗಾ ಅದೇ ಮಿಷಿನ್ ತಗೊಂಡು ಆ ಸೈಕೋ ಅವನು ಕಾಲಿಗೆ ಹೊಡೆದ್ ಬಿಡ್ತಾನೆ. ಅವನು ಓಡೋದವನು ಗನ್ನು ಎತ್ತಣ ಅಂತ ಹೋಯ್ತಾನೆ. ಢಮಾರ್ ಅಂತ ಕೆಳಗಡೆ ಬಿದ್ದ. ಆ ಗನ್ನು ಹತ್ರನೇ ಇದೆ. ಎತ್ತಕ್ ಹೋಯ್ತಾನೆ. ಆ ಸೈಕೋ ಗನ್ನು ಒದ್ಬಿಡ್ತಾನೆ ಆ ಕಡೆ. ಇನ್ನ
ಇವನಿಗೆ ಗೊತ್ತಾಗೋಯ್ತು, ಓ ನಾವು ಸತ್ವಿ ಅಂತ. ಆ ಮೋಟ್ರು ಆನ್ ಮಾಡ್ತಾನವನು. ಅಷ್ಟೊತ್ತಿಗೆ ನಮ್ಮ ಹೀರೋಯಿನ್ ಓಡ್ ಬಂದ ಅವನ ಮೇಲೆ ಬಿದ್ದವನ್ನ ಹಂಗೆ ಅಟ್ಯಾಕ್ ಮಾಡಕ್ ನೋಡ್ತಾಳೆ. ಇವ್ನಿಗೆ ತಳ್ತಾನೆ, ಗನ್ ಬರೀ ಅಲ್ಲೇ ಬಿದ್ದೈತೆ, ಸರಿ ಗನ್ ಎತ್ಲೇಬೇಕಂತೇಳಿ ಗನ್ ಹತ್ರ ಹೋಯ್ತಾನೆ. ಗನ್ ಎತ್ಕೊಂತಾನೆ, ಢಮ 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 ಅಂತ ಶೂಟ್ ಮಾಡ್ತಾನೆ ಅವನೇ. ನೋಡ್ರೆ ಬುಲೆಟ್ ಖಾಲಿ ಆಗೋಯ್ತು. ನಮ್ಮ ಹೀರೋಯಿನ್ ಅದೇ ಮಿಷಿನ್ ತಗೊಂಡ್ ಬಂದವಳೆ ವಾಪಸ್ಸು. ಎತ್ತ ಹಂಗೆ ಒಂದೇ ಏಟು ಅವನ್ ತಲೆ ಹಂಗೆ 2 ಓಳಾಗ್ಬಿಡದ. ಹಂಗೆ ನೀರಲ್ಲಿ ಬಿದ್ದ ಢಮಾರ್ ಅಂತ. ಅವನ್ ತಲೆನ ತೋರ್ಸಾರೆ ಕೊನೆಗೆ. ಹಂಗೆ ನೀರಲ್ಲಿ ಅವನ್ ಮಕ್ಕದ ಮೇಲೆ ಚರ್ಮ ಹಂಗೆ ಸೀದಾ ಒಳಗಡೆ ಹೋಯ್ತು. ಹಂಗೆ ಇಬ್ರುನು ಸೂಪರ್ ಕಣ, ಒಳ್ಳೆ ಕೆಲಸ ಮಾಡ್ದೆ ಅಂತೇಳಿ ಸೀದಾ ಆ ಊರ್ ಬಿಟ್ಟು ಆಚೆ ಹೋಯ್ತಾರೆ. ಏನಕ್ಕ ತಿರ್ಗಾ ಒಂದ್ ಮನೆ ತಗೊಂತೆ ಈ ಊರಲ್ಲಿ, ಯಪ್ಪ ಈ ಊರ್ ಸವಾಸನೆ ಬೇಡ ನಡಿಯಳಿ ಅಂತೇಳಿ ಸೀದಾ ಹೊಂಟೈತಾರೆ. ಹಂಗಂತ ಅನ್ಕೊಂಡೆ, ಢಮಾರ್ ಅಂತ ಒಂದ್ ಸೌಂಡ್ ಕೇಳಿಸ್ತು. ಯಾರಪ್ಪ ಅಂದ್ರೆ ಆ ಹುಡುಗಿನ ಹಂಗೆ ಎಳ್ಕೊಂಡ ಅವನು. ಕಾರ್ ಹೋಗ್ತಾ ಇದೆ, ತಲೆ ಕತ್ತರಿಸ್ ಹಂಗೆ ಎತ್ತು ಬಿಡ್ತಾನೆ. ಹಂಗೆ ಮೂವಿನ ಮುಗಿಸ್ತಾರೆ. ಬಾರ ಶಿಶಾ ಅಂತ ಆ ಕಾರು ಹೋಗಿ ಒಂದ್ ಕಡೆ ಯೂಟರ್ನ್ ಹಾಕ್ತು. ಇನ್ ನಮ್ ಸೈಕೋ ಒಂದ್ ಡ್ಯಾನ್ಸ್ ಆಡ್ತಾನೆ, ಭೂಮ್ ಅಂತ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಈ ಮೂವಿ ಇಷ್ಟ ಆಗಿದ್ರೆ ಜೊತೆಲೇ ಇರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ. ಟಾಟಾ ಬಾಯ್.